ಏನ್ ಹಾಗೆ ನಿಂತ್ಕೊಂಡಿದ್ದೀರಾ? ನಿಧಾನ ಅತ್ತಿಗೆ, ಗುರುಗಳು ಧ್ಯಾನ ಮಾಡ್ತಾ ಇದ್ದಾರೆ. ನೈನಿ ಪರಿಸ್ಥಿತಿಗೆ ದಾರಿ ತೋರಿಸ್ತಾರೆ ಅನ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡಿದ್ದಾರೆ. ನೀವು ಜಾಸ್ತಿ ಮಾತಾಡದೆ ಇದ್ರೇನೆ ನಿಮಗ್ ಒಳ್ಳೇದು ರೀ. ಇಲ್ಲ ಅಂದ್ರೆ ಅವ್ರ ಕಮಂಡಲದಿಂದಾನೇ ನಿಮಗ್ ಹೊಡೆದ್ಬಿಡ್ತಾರ ಅಷ್ಟೇ. ಸೈಲೆನ್ಸ್. ಗುರುಗಳು ಕಣ್ ತೆಗಿತಾ ಇದ್ದಾರೆ. ಸ್ವಾಮಿಗಳೇ, ತಣ್ಣೀರೇನಾದ್ರೂ ತಗೊಂಡ್ ಬರ್ಲಾ? ಬೇಡ ಪಾವನ, ನೈನನ್ನ ಬರೋಕ್ ಹೇಳಿ. ನೈನಿ ಅಕ್ಕ, ಓಯ್ ನೈನಿ ಅಕ್ಕ. ಕೇಳಿಸ್ಲಿಲ್ಲ ಅನ್ಸತ್ತೆ. ತ್ರಿನೇತ್ರಿ ಅಂತ ಕರೀರಿ, ಬರ್ತಾಳೆ. ನನ್ನಿಂದ ಆಗಲ್ಲ, ನೀವೇ ಕರೀರಿ. ವಿಶಾಲ್, ನೀನು ನೈನಿ ಅಂದ್ರೂ ಸಾಕು, ಉತ್ತರ ಕೊಡ್ತಾಳಲ್ವಾ? ನೈನಿ, ನೈನಿ ಎಲ್ಲಿದ್ಯಾ? ಹಾಲಿಗ್ ಬಾ. ನೈನಿ, ಬರ್ತಾ ಇದೀನಿ ಯಜಮಾನ್ರೆ. ನಾವ್ ಯಾರಾದ್ರೂ ಆ ಹೆಸರಿಂದ ಕರೆದ್ರೆ ರೆಸ್ಪಾಂಡ್ ಮಾಡಲ್ಲ. ಅರ್ಥವಾಯ್ತು. ಅದ್ರಲ್ಲಿ ನಮ್ಗೆ ಅರ್ಧ ಅರ್ಥ ಆದ್ರೂ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಏನ್ ಕರ್ತಿದ್ದು ಯಜಮಾನ್ರೆ? ನನ್ನ ಮಾತು ಕೇಳಿ. ನೀನೊಂದು 10 ನಿಮಿಷ ಯಾರಿಗೂ ನೀನು ಏನೂ ಹೇಳ್ದೆ ಗುರುಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಆಗಲಿ, ಅವರು ಮಾಡೋ ಕೆಲಸಕ್ಕೆ ಆಗಲಿ ನೀನು ಸಹಕರಿಸ್ಬೇಕು. ಯಾಕೆ? ಏನ್ ಮಾಡ್ತೀರಾ ಅಂತ ಕೂಡ ಕೇಳಬಾರ್ದು. ಸರಿ. ಅಮ್ಮ ನೈನಿ, ತ್ರಿನೇತ್ರಿ ಅಂತಾನೆ ಕರೀರಿ ಸ್ವಾಮಿ. ಹಾಗೆ ಆಗ್ಲಿ ತ್ರಿನೇತ್ರಿ. ನಿನ್ನ ಆದರ್ಶ ದೈವ ಯಾರು? ಅಮ್ಮನವರು. ಆ ತಾಯಿ ಸಾಕ್ಷಿಯಾಗಿ ನೀನು ಎಲ್ಲಾ ಸತ್ಯವನ್ನೇ ಹೇಳಬೇಕು. ಖಂಡಿತ. ನೀನು ಯಾರು? ನನ್ನ ಹೆಸರು ಹೇಳಿದ್ದೀನಿ. ನಾನಿನ್ನೂ ಏನಂತ ಹೇಳಿ ಸ್ವಾಮಿ? ಮದ್ವೆ ವಯಸ್ಸಿಗೆ ಬಂದಿರೋ 21 ವರ್ಷದ ಹುಡುಗಿ ಅಂತ ಮಾತ್ರ ಖಂಡಿತ ನಾನು ಹೇಳ್ಬೋದು. ಅದ್ಗೆ ವಯಸ್ಸು 25.